ಗಂಡನ ಮನೆಗ್ ಬಂದು ಇನ್ನು 2 ದಿನ ಆಗಿಲ್ಲ, ಮತ್ತೆ ತವ್ರ ಮನೆಗೆ ಹೋಗಿದ್ದೆ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವತ್ತು ನಮ್ಮ ಮನೆಯವರಲ್ಲಿ ಸಂಜೆ ಕಾರ್ತಿಕ ಹಬ್ಬಕ್ಕೆ ಕೆಂಡ ಇದ್ದಿದ್ರಿಂದ ನಾವಿಬ್ರು ರೆಡಿಯಾಗಿ ಸಂಜೆ ಬೇಗ ರಿಟರ್ನ್ ಆಗ್ಬೇಕಂತ ದುರ್ಗಕ್ಕೆ ಹೊಂಟ್ವಿ. ಆಮೇಲೆ ದಾರಿಲಿ ಹೋಗ್ತಾ ಒಟ್ಟಿಗೆನಾದ್ರು ಹಾಕೋಣ ಅಂತ ಟಿಫನ್ ತಿಂದ್ವಿ. ನಾವಿವತ್ತು ಚಿತ್ರದುರ್ಗಕ್ಕೆ ಯಾಕೆ ಬಂದಿದ್ವಿ ಅಂತಂದ್ರೆ ನಮ್ಮ ಅಣ್ಣರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು, ಇವತ್ತು ಶಬರಿಮಲೆಗೆ ಹೊಂಟಿದ್ರು ಅಂತಂದ್ ಅವ್ರನ್ನ ಕಳ್ಸ್ಕೊಡಕ್ ಬಂದಿದ್ವಿ. ಆಮೇಲೆ ಮನೆಗ್ ಬಂದ್ವಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನದ ಹತ್ರ ಹೋದ್ವಿ. ಆಮೇಲೆ ಅಲ್ಲಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡಿ ಎಲ್ರಿಗೂ ಇರುಮುಡಿ ಕಟ್ತಾ ಇದ್ರು. ಪೂಜೆ ಎಲ್ಲ ಮುಗಿಯೋದ್ರೊಳಗಡೆ ಅವಾಗ್ಲೇ ಸಂಜೆ ಆಗ್ಬಿಟ್ಟಿತ್ತು. ನಾವು ಬೇರೆ ನಮ್ಮ ಮನೆಯವರಲ್ಲಿ ಸಂಜೆನೆ ಕೆಂಡ ಇದ್ದಿದ್ರಿಂದ ಬೇಗನೆ ಹೊರಟು ಬಂದ್ವಿ. ನಾವು ಬರೋದ್ರೊಳಗಡೆ ಎಲ್ಲಿ ಕೆಂಡ ಎಲ್ಲ ಮುಗ್ದೋಗ್ಬಿಡುತ್ತಾ ಅಂತ ಅನ್ಕೊಂತಿದ್ವಿ. ಆದ್ರೆ ನಮ್ಮ ಅದೃಷ್ಟಕ್ಕೆ ಇನ್ನು ಸ್ಟಾರ್ಟೇ ಆಗಿರ್ಲಿಲ್ಲ. ಅದಕ್ಕೆ ಬೇಗ ಮನೆಗೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಕೆಂಡದ ಹತ್ರ ಬಂದ್ವಿ. ಈ ಜನದಲ್ಲಿ ಇಲ್ಲಿ ನಿಂತ್ಕೊಂಡು ಕೆಂಡ ನೋಡ್ದಂಗೆ ಅಂತಂದು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಮನೆ ಮೇಲೆ ಹೋದ್ವಿ. ಇಲ್ಲಿಂದ ಎಲ್ಲ ತುಂಬಾ ಚೆನ್ನಾಗ್ ಕಾಣಿಸ್ತಿತ್ತು. ನಾನು ಇದೇ ಫಸ್ಟ್ ಟೈಮ್ ಕೆಂಡ ಆಗೋದನ್ನ ನೋಡ್ತಾ ಇರೋದು. ಆಮೇಲೆ ಕೆಂಡ ಎಲ್ಲ ಮುಗ್ದಿದ್ದೆಲ್ಲ ಆದ್ಮೇಲೆ ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಹತ್ರ ನನಗೆ ತುಂಬಾ ಜನ ಕಂಡಿಡಿದ್ ಮಾತಾಡ್ಸಿದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.